ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಾಡ್ತಾಯಿದ್ದೇವೆ ಮಟನ್ ಪೆಪ್ಪರ್ ಮಸಾಲ. ಸೊ ಹೇಗೆ ಮಾಡೋದು ಅಂತ ನಾನು ಹೇಳ್ತೇನೆ. ಇದು ಅರ್ಧ ಕೆ ಜಿ ಮಟನ್ ತೊಳೆದಿಟ್ಕೊಂಡಿದ್ದೇನೆ. 2 ಸ್ಪೂನು ಪೆಪ್ಪರ್, ಕರಿಮೆಣಸು, ಜೀರಿಗೆ 1 ಸ್ಪೂನು, ಸೋಂಪು ಅರ್ಧ, ಕೊತ್ತಂಬರಿ ಬೀಜ 2 ಸ್ಪೂನು, ಚಕ್ಕೆ ಮತ್ತು ಲವಂಗ ಮತ್ತು ಗೋಡಂಬಿಯನ್ನು ಬಿಸಿ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಟು ಇಟ್ಕೊಂಡಿರಿ. ಅದಾದಮೇಲೆ ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕುಕ್ಕರ್ ತಗೊಳ್ಳಿ. ಅದಕ್ಕೆ ನಾವು ಮಟನ್ ಏನು ತೊಳೆದಿಟ್ಟಿದ್ವಿ ಅದನ್ನು ಹಾಕಿ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕಿ ಒಂದು 10 ಮಿನಿಟ್ಸ್ ಒಳ್ಳೆ ಫ್ರೈ ಮಾಡಬೇಕು ಅದನ್ನು. ಅಂದರೆ ಆ ಮಾಂಸದಲ್ಲಿದ್ದ ನೀರು ಬಿಡ್ತದೆ, ಮಾಂಸದ ಕಲರ್ ಕೂಡ ಚೇಂಜ್ ಆಗ್ತದೆ. ಸೊ ಒಂದು 10 ಮಿನಿಟ್ಸ್ ಒಳ್ಳೆ ಫ್ರೈ ಕೊಡಬೇಕು. ಅದಾದಮೇಲೆ ನಾವು ಸ್ವಲ್ಪ ನೀರು ಚೂರು ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 7 ವಿಷಿಲ್ ಬಂದಮೇಲೆ ಮಟನ್ ಬೆಂದಿದೆಯಾ ಇಲ್ವಾ ಅಂತೇಳಿ ಒಮ್ಮೆ ನೀವು ನೋಡ್ಕೊಳ್ಬೇಕು. ಯಾಕಂದರೆ ಕೆಲವು ಕುಕ್ಕರಲ್ಲಿ ಬೇಗ ಇದಾಗ್ತದೆ, ಇಲ್ಲದಿದ್ದರೆ ಇಲ್ಲ, ಇನ್ನೊಂದು ಸ್ವಲ್ಪ ಬೇಯಿಸಿದರೆ ಆಯಿತು. ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆವಾಗ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ನಿಮಗೆ. ಕೊತ್ತಂಬರಿ, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕಿ ರೋಸ್ಟ್ ಮಾಡ್ಕೊಳ್ಬೇಕು. ಒಳ್ಳೆ ರೋಸ್ಟ್ ಎಲ್ಲ ಆದಮೇಲೆ, ಅಂದರೆ ಅದು ಒಂಥರ ನಿಮಗೆ ಮಸಾಲ ಸ್ಮೆಲ್ ಬರ್ತದೆ, ಅಷ್ಟರ ತನಕ ರೋಸ್ಟ್ ಮಾಡಿಕೊಂಡು ಆದಮೇಲೆ ನೀವು ನೆನೆಸಿಟ್ಟ ಗೋಡಂಬಿ ಇತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಸಹ ಒಳ್ಳೆ ಫ್ರೈ ಕೊಟ್ಟಾದಮೇಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಈರುಳ್ಳಿ ಆ್ಯಡ್ ಮಾಡಿ. ಈರುಳ್ಳಿ ಕೂಡ ಒಳ್ಳೆ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಆಗುವ ಹಾಗೆ. ನೆಕ್ಸ್ಟ್ ಹಸಿಮೆಣಸಿನಕಾಯಿ ಹಾಕಿ 1-2 ರೌಂಡ್ ಬೇಯಿಸಿ. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಸ್ವಲ್ಪ ಟೊಮ್ಯಾಟೊ ಆ್ಯಡ್ ಮಾಡಬೇಕು. ಟೊಮೆಟೊ ಒಳ್ಳೆ ಸ್ಮ್ಯಾಶ್ ಆಗಬೇಕು. ಮತ್ತು ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ, ಯಾಕಂದರೆ ಅದು ಟೊಮೆಟೊ ತುಂಬ ಒಮ್ಮೊಮ್ಮೆ ಗಟ್ಟಿ ಇರ್ತದಲ್ಲ, ಸೊ ಅದು ಒಳ್ಳೆ ಸ್ಮ್ಯಾಶ್ ಆಗಬೇಕು. ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ ಒಂದು 5 ಮಿನಿಟ್ಸ್. ಆವಾಗ ಟೊಮೆಟೊ ಎಲ್ಲ ಒಳ್ಳೆ ಸ್ಮ್ಯಾಶ್ ಆಗ್ತದೆ ನೋಡಿ, ಈ ಥರ ಬರಬೇಕು. ಇದಾದಮೇಲೆ ನೆಕ್ಸ್ಟ್ ನಾವು ಕಡ್ದಿಟ್ಟ ಮಸಾಲ ಉಂಟು, ಸೊ ಅದನ್ನು ಹಾಕಿ ಒಳ್ಳೆ ಫ್ರೈ ಮಾಡಬೇಕು ಅದನ್ನು ಒಂದು 2 ಮಿನಿಟ್ಸ್. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ನೀರು ಆ್ಯಡ್ ಮಾಡಿ, ತುಂಬ ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಗೋಡಂಬಿ ಹಾಕಿದೆ ಅಲ್ಲ, ಹಾಗೆ ಸ್ವಲ್ಪ ನೀವು ಎಂತ ಹೇಳೋದು ಆವಾಗವಾಗ ಫ್ರೈ ಮಾಡ್ತಾಯಿರಿ. ಮತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ, ಇಲ್ಲದೇ ತಳ ಕಚ್ಬೋದು ಅದಕ್ಕೆ. ನೋಡಿ ಈ ಥರ ಒಳ್ಳೆ ಕಲರ್, ನಿಮಗೆ ಅದು ಕಲರ್ ಗೊತ್ತಾಗ್ತದೆ, ಒಂದು ಡಾರ್ಕ್ ಕಲರಿಗೆ ಅದು ಕನ್ವರ್ಟ್ ಆಗ್ತದೆ ಬೆಂದು. ಅದಾದಮೇಲೆ ನೀವು ಬೇಯಿಸಿದ್ದು ಇದುಂಟಲ್ಲ ಮಟನ್, ಅದನ್ನು ಹಾಕಿ ಒಳ್ಳೆ ಫ್ರೈ ಮಿಕ್ಸ್ ಮಾಡಿ ಒಳ್ಳೆ ಕುದಿಸಬೇಕು. ನೀವು ಒಂದು 10 to 15 ಮಿನಿಟ್ಸ್ ಕುದಿಸಬೇಕು. ಮತ್ತು ನೋಡಿ ಮಟನ್ ಬೆಂದಿದ್ರೆ ಓಕೆ, ಇಲ್ಲದಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿ. ನೋಡಿ ಫೈನಲ್ ಆಗಿ ಇಷ್ಟು ಚೆಂದ ಬರ್ತದೆ. ಇದಾದಮೇಲೆ ನಿಮಗೆ ಬೇಕಂತ ಹೇಳಿದರೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಬೋದು. ನಾನು ಆ್ಯಡ್ ಮಾಡಿದ್ದೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು.